ಗುಡ್ ಮಾರ್ನಿಂಗ್. ಇವತ್ತು ಸಿಲ್ವರ್ ಫಿಶ್ ಕರಿ ರೆಸಿಪಿ ಮಾಡುವಂಥ, ಹಾಗೆ ನನ್ನದು ವರ್ಲ್ಡ್ಸ್ ಹೆಲ್ದಿ ಫುಡ್ ಚಾನೆಲ್ ಹೆಸರು ಚೇಂಜ್ ಮಾಡಿ ಸಿಲ್ಲೂಸ್ ಕಿಚನ್ ಇಟ್ಟಿದ್ದೀನಿ. ಇವತ್ತಿನಿಂದ ವ್ಲಾಗ್ ಹೆಸರು ಸಿಲ್ಲೂಸ್ ಕಿಚನ್. ದೇವರಿಗೆ ನಮಸ್ಕಾರವನ್ನು ಹೇಳುತ್ತಾ ನನ್ನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕರಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಕೆಂಪು ಮೆಣಸು ಸ್ವಲ್ಪ, ಕರಿಮೆಣಸು 1/2 ಸ್ಪೂನ್, ಕೊತ್ತಂಬರಿ, ಜೀರಿಗೆ, ಹಳದಿ, ಹುಳಿ, ನೀರುಳ್ಳಿ, ಬೆಳ್ಳುಳ್ಳಿ. ಒಂದು ಫುಲ್ ತೆಂಗಿನಕಾಯಿ ಆಗುವಷ್ಟು ತೆಂಗಿನ ತುರಿಯನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿ ನೋಡಿ, ಒಂದು ಪ್ಲೇಟ್ ಫುಲ್ಲು, ಅಂದರೆ ಒಂದು ಫುಲ್ ತೆಂಗಿನಕಾಯಷ್ಟು ತೆಂಗಿನ ತುರಿ. ಅದು ಇಷ್ಟು ನೀವು ಚೆನ್ನಾಗಿ ಅದರ ತುಂಡು ಎಲ್ಲ ಬೀಳಬಾರ್ದು, ಯಾಕೆಳಿದರೆ ಗ್ರೈಂಡರಿಗೆ ಹಾಕುವಾಗ ಅದು ಗ್ರೈಂಡರ್ಗೆ ಸಿಕ್ಕಾಕೊಳ್ಳುತ್ತದೆ. ಸೊ ಫೈನಾಗಿ ನಾವು ತುರಿದು 1 ಕಪ್ಪಷ್ಟು ತೆಗೆದುಕೊಂಡಿದ್ದೀರಿ. ಇವಾಗ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬಿಸಿ ಮಾಡಿ ಅದಕ್ಕೆ ಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಗ್ಯಾಸ್ ಸ್ವಲ್ಪ ಸ್ಲೋ ಮಾಡಿ ಚೆನ್ನಾಗಿ ಮೆಣಸನ್ನು ಹುರಿಯಿರಿ. ಆಮೇಲೆ ಉಳಿದ ಸಾಮಗ್ರಿಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಬಾಣಲೆಯನ್ನು ಕೆಳಗಿಳಿಸಿ ಅದರಲ್ಲಿ ಫ್ರೈ ಮಾಡಿ. ಈಗ ನೀರುಳ್ಳಿ ಬೆಳ್ಳುಳ್ಳಿನೇ ಹಾಕಿ ಫ್ರೈ ಮಾಡಿ. ಇವಾಗ ತೆಂಗಿನ ತುರಿಯನ್ನು ಹಾಕಿ ಫ್ರೈ ಮಾಡಿ, ಯಾಕಂದರೆ ಎಷ್ಟು ಬಾಣಲೆ ಎಷ್ಟು ಬಿಸಿ ಇದೆಯೋ ಅಷ್ಟರಲ್ಲಿ ಅದು ಫ್ರೈ ಮಾಡಿದರೆ ಸಾಕಾಗ್ತದೆ. ಚೆನ್ನಾಗಿ ಫ್ರೈ ಮಾಡಿ. ಈಗ ಫ್ರೈ ಮಾಡಿದ ಮಸಾಲವನ್ನು ಗ್ರೈಂಡರ್ಗೆ ಹಾಕಿ ಚೆನ್ನಾಗಿ ರುಬ್ಬಬೇಕು. ಇದು ರುಬ್ಬುವಷ್ಟೊತ್ತಲ್ಲಿ ನಾವು ಮೀನನ್ನು ಕ್ಲೀನ್ ಮಾಡುವ. 1 kg ಸಿಲ್ವರ್ ಫಿಶನ್ನು ತೆಗೆದುಕೊಂಡಿದ್ದೇನೆ. ಈಗ ನೋಡಿ, 1 kg ಸಿಲ್ವರ್ ಫಿಶ್ ಫ್ರೆಶ್ ಆಗಿದೆ, ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇವಾಗ ಇದನ್ನು ಕ್ಲೀನ್ ಮಾಡುವ. ಫಸ್ಟ್ ಸಿಲ್ವರ್ ಫಿಶ್ ಕ್ಲೀನ್ ಮಾಡುವಾಗ ಅದನ್ನು ಸೈಡನ್ನು ಕ್ಲೀನ್ ಮಾಡಬೇಕು. ಆಮೇಲೆ ತಲೆಯನ್ನು ಕಟ್ ಮಾಡಿ ಹೊಟ್ಟೆಯ ಒಳಗಿದ್ದದನ್ನು ಹೊರಗೆ ಹಾಕಿ ಬಾಲವನ್ನು ಕಟ್ ಮಾಡಬೇಕು. ಇದೇ ರೀತಿ ನಾವು ಮಾಡಬೇಕಾಗುತ್ತೆ. ಈಸಿ ಇದೆ. ಸ್ವಲ್ಪ ಸಣ್ಣ ಮೀನಾದ್ರಿಂದ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಕ್ಲೀನ್ ಮಾಡಲಿಕ್ಕೆ. ಈಗ ಸಿಲ್ವರ್ ಫಿಶ್ ಸೈಡ್ ತೆಗಿಲಿಕ್ಕೆ ಇನ್ನೊಂದು ಸುಲಭದ ವಿಧಾನ: ಒಂದು ಮರದ ತುಂಡನ್ನು ಕೆಳಗೆ ಇಟ್ಟು ಅದರ ಮೇಲೆ ಸಿಲ್ವರ್ ಫಿಶ್ ಇಟ್ಟು ಚೂರಿಯಿಂದ ಅದರ ಸೈಡನ್ನು ಈ ಥರ ಕ್ಲೀನ್ ಮಾಡಬೇಕು. ಅದೇ ರೀತಿ ಈಗ 2 ಬೆಕ್ಕುಗಳು ಬಂದಿವೆ ಮೀನು ತಿನ್ನಲಿಕ್ಕೆ. ಒಂದು ನಮ್ಮ ಮನೆ ಬೇಕು, ಒಂದು ಪಕ್ಕದ ಮನೆ ಬೇಕು. ಅದಕ್ಕೆ ಮೀನವನ್ನು ಕೊಟ್ಟಿದ್ದೀವಿ. ಈಗ ಮೀನು ಕಟ್ ಮಾಡಿ ರೆಡಿಯಾಗಿದೆ. ಅದಕ್ಕೆ ಕಲ್ಲುಪ್ಪು ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಹಳದಿಯನ್ನು ಹಾಕಬೇಕು, ಯಾಕೆ ಹೇಳಿದ್ರೆ ಅದು ಸ್ಮೆಲ್ಲೆಲ್ಲ ಬರೋದಿಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಳ್ಳೆ ಕ್ಲೀನ್ ಆಗುತ್ತೆ ಆಗ. ಈಗ ನಮ್ಮ ಕರಿ ಬೇಕಾಗುವ ಸಾಂಬಾರು ಬೇಕಾಗುವ ಮಸಾಲ ರೆಡಿಯಾಗಿದೆ. ಅದಕ್ಕೆ ಎಷ್ಟು ಹದಕ್ಕೆ ನೀರು ಬೇಕೋ ಅಷ್ಟನ್ನೇ ಇಟ್ಟು ನೀವು ಗ್ಯಾಸ್ ಮೇಲೆ ಇಡಿ. ಆಮೇಲೆ ಈಗ ಅದಕ್ಕೆ ನಾನು ಮಾವಿನಕಾಯನ್ನು ಹಾಕ್ತಾಯಿದ್ದೀನಿ. ಇದೇ ಇವತ್ತಿನ ಸ್ಪೆಷಲ್, ಮಾವಿನಕಾಯಿ ಸಿಲ್ವರ್ ಫಿಶ್ ಕರಿ. ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಚೆನ್ನಾಗಿ ಕುದಿ ಬರೋ ತನಕ ಬೇಯಿಸಬೇಕು. ಚೆನ್ನಾಗಿ ಕುದಿ ಬಂದಮೇಲೆ ಕ್ಲೀನ್ ಮಾಡಿದ ಫಿಶನ್ನು ಮಸಾಲೆ ಒಳಗೆ ಹಾಕಬೇಕು. ಫುಲ್ ಫಿಶನ್ನು ಹಾಕಿ ಫುಲ್ ಫಿಶ್ ಹಾಕಿದ ಮೇಲೆ ಒಂದು ಸಣ್ಣ ಕುದಿ ಬರುವ ತನಕ ಹಾಗೇ ಬಿಡಬೇಕು. ಈಗ ನೋಡಿ, ಸಣ್ಣ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಸಿಲ್ವರ್ ಫಿಶ್ಶಿಗೆ ಇಷ್ಟೇ ಕುದಿ ಬಂದರೆ ಸಾಕು. ಗ್ಯಾಸನ್ನು ಆಫ್ ಮಾಡಿ ಆಮೇಲೆ ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ 2 ನೀರುಳ್ಳಿ ಸ್ಲೈಸ್ ಮಾಡಿದ್ದನ್ನು ಹಾಕಿ ಫ್ರೈ ಮಾಡಬೇಕು. ನೀರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿ ಕಂದು ಬಣ್ಣಕ್ಕೆ ಬರುವಷ್ಟು ಫ್ರೈ ಮಾಡಬೇಕು. ಆಮೇಲೆ ಅದನ್ನು ಮೀನಿನ ಸಾರಿಗೆ ಮಿಕ್ಸ್ ಮಾಡಬೇಕು. ಇವಾಗ ಸಿಲ್ವರ್ ಫಿಶ್ ಕರಿ ರೆಡಿ. ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.